ಇವತ್ತು ಬಿಸಾಟ ಮಾಡಿದಂಥ ಬೇಕಾದ ದಿಕ್ಕಿನಲ್ಲಿ ಹೊಡೆದಂಥ ಸೂರ್ಯವಂಶಿಯ ಆಟ ಇವತ್ತಿನ ಮ್ಯಾಚ್ ಗೆಲ್ಲುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅನ್ನೋದು ಅಷ್ಟ ಮುಖ್ಯದ. ಯಾಕೆಂದರೆ ನಂತರ ಬಂದಂಥ ಬ್ಯಾಟ್ಸ್ಮನ್ ಅವರು ಆಡಿದ್ದಾರೆ ಇಲ್ಲಂತಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಆಡಬೇಕಾಗಿತ್ತು, ಅವರು ಆಡಿದ ಆಟವನ್ನು ನೋಡಿದರೆ 280 ಮಿನಿಮಮ್ ಆಗಬೇಕಾಗಿತ್ತು. ಆದರೆ 243 ನಿಂತಿದ್ದನ್ನು ನೋಡಿದರೆ ನಂತರದ ಬಂದಂಥ ವಿಕೆಟ್ಗಳು ಒಂದರಿಂದ ಬಿತ್ತು ಹೋಗಿದ್ದರಿಂದಾಗಿ ಸಣ್ಣ ಮೊತ್ತ ನಿನ್ನೆ. ಯಾಕಂದರೆ ಇವರು ಸಾಮಾನ್ಯರಿಲ್ಲ, ಹೈದರಾಬಾದಿಗಳು ಸನ್ರೈಸರ್ಸ್ ಇವರಲ್ಲಿ ಬ್ಯಾಟ್ಸ್ಮನ್ ಸಾಕಷ್ಟ ಜೋರ್ದಾರ್ ಅಂತ ಇಶಾನ್ ಆಗಿರ್ಬೋದು, ಮತ್ತೇನಾಗಿರ್ಬೋದು, ಎಲ್ಲರೂ ಜೋರ್ದಾರ್ ಆಟಗಾರಿದ್ದರು. ಆದರೆ ಮ್ಯಾಚ್ ಗೆಲ್ಲುವಲ್ಲೇ ಸಾಧ್ಯ ಆಗಲಿಲ್ಲ. ಒಟ್ಟಾರೆಯಾಗಿ ಈಗಿನ ಮುಂದೆ ಬರುತ್ತಿರುವಂಥ ಮ್ಯಾಚ್ ನಿಮ್ಗೆ ಗೊತ್ತದೆ, ಈಗಾಗಲೇ ಗೆದ್ದಿರುವ RR ಇದು 2ನೇ ಫೈನಲಿಸ್ಟ್ ಯಾರಾಗ್ತಾರೆ ಅನ್ನುವಂಥದ್ದು. ಈಗಾಗಲೇ ನಮ್ಮ RCB ಎದುರು ಸೋತು ಬಂದಿರುವ GT ಗುಜರಾತ್ ಟೈಟನ್ಸ್ ಅವರೇನು ಸಾಮಾನ್ಯರಿಲ್ಲ. ಶುಭ್ಮನ್ ಗಿಲ್ ಆಗಿರ್ಬೋದು, ಅವ್ರ ಜೊತೆಗಾರ ಆಗಿರ್ಬೋದು, ಅವರು ಜಬರ್ದಸ್ತ್ ಆಟಗಾರ ಇದ್ದಾರೆ. ಅದು ಸಮತೋಲಿತ ಟೀಮ್ ಅದ. ಅಲ್ಲಿ ಬ್ಯಾಟ್ಸ್ಮನ್ ಇದ್ದಾರೆ, ಬಾಲರ್ ಇದ್ದಾರೆ, ಫೀಲ್ಡರ್ಸ್ ಚೆನ್ನಾಗಿದ್ದಾರೆ. ಆದರೂ ಒಂದೇನೋ ಸೋಲು ಆಗ್ಯದ RCB ಎದುರು. ಆ ಸೋಲನ್ನು ಈ ಮ್ಯಾಚ್ನಲ್ಲೇ ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ಕೊಂಡು ಗೆಲುವು ಮಾಡ್ಕೋಬೋದು ಅನ್ನೋ ಸಹಿತ ಈಗಾಗಲೇ ಚರ್ಚೆ ಜೋರು ಹಿಡಿತಾ ಇದ್ದಾವೆ. ಗುಜರಾತ್ ಟೈಟನ್ಸ್ ಫೈನಲ್ಗೆ ಹೋಗ್ಬೋದು ಅನ್ನುವಂಥ ಮಾತುಗಳನ್ನು ಸಹಿತ ಭಾಳ ಜನ ಮಾತಾಡ್ತಾ ಇದ್ದಾರೆ. ನಾಳೆ ನಡೆಯುತ್ತಿರುವಂಥ ಆ ಮ್ಯಾಚ್ನಲ್ಲಿ ಗೆಲುವು ವಿಶೇಷವಾಗಿ ಈ ಗುಜರಾತ್ ಟೈಟನ್ಸ್ ಆಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಆ ಟೀಮ ಸಮತೋಲಿತದ. ಅದೇ ಕಾರಣ RR ಅಲ್ಲೇ ಬ್ಯಾಟಿಂಗ್ ಚೆನ್ನಾಗಿದೆ, ಆದರೆ ಸ್ವಲ್ಪ ಫೀಲ್ಡಿಂಗ ಬಾಲಿಂಗ್ ವೀಕ್ ಅದ ಅನ್ನೋದು ಅಭಿಪ್ರಾಯ. ಆದರೆ ಗೆಲ್ಲುವ ಒಂದು ಹಂತಕ್ಕೆ ಬಂದಾಗ, ನಿರ್ಣಾಯಕ ಹಂತಕ್ಕೆ ಬಂದಾಗ ಮಾನಸಿಕ ಸದೃಢತೆ